ನಮಸ್ಕಾರ. ಜುಲೈ 1ರಿಂದ ಇಡೀ ದೇಶಾದ್ಯಂತ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ ಮಿಷನ್ ಗ್ರಾಮೀಣ ಕಾಯ್ದೆ ಅಡಿಯಲ್ಲಿ ಉದ್ಯೋಗ ಖಾತ್ರಿ ಬದಲಾಗಿ UBG ರಾಮ್ಜಿ ಯೋಜನೆ ಅನುಷ್ಠಾನ ಆಗ್ತಿದೆ. ಆದ್ದರಿಂದ ಗ್ರಾಮೀಣ ಕೂಲಿ ಕಾರ್ಮಿಕರು ಯಾವುದೇ ಕಾರಣಕ್ಕೂ ಕಾಯ್ದೆ ಬಗ್ಗೆ ಇರ್ಬೋದು ಮತ್ತು ಅನುಷ್ಠಾನ ಬಗ್ಗೆ ಇರ್ಬೋದು ತಾವುಗಳು ಅನುಮಾನ ಪಡದೆ ಅಥವಾ ಅದರ ಕಾಯ್ದೆ ಬಗ್ಗೆ ಭಯಭೀತರಾಗದೆ ಇದು ಮತ್ತೆ ಗ್ರಾಮೀಣ ಜನರ ಏನು ದುಡಿಯೋ ಕೈಗಳಿಗೆ ಕೆಲಸ ಕೊಡಬೇಕಾಗಿತ್ತು. 120ರಿಂದ 100 ದಿನಗಳಿಂದ 125 ದಿನ ಆಗಿದೆ. ಹಾಗಾಗಿ ಇದನ್ನು ಬಳಸಿಕೊಂಡು ವಿಶೇಷವಾಗಿ ಮೊದಲು ನಮಗೆ 266 ಕಾಮಗಾರಿಗಳು ತೆಗೆದುಕೊಳ್ಳೋಕ್ಕೆ ಅವಕಾಶ ಇತ್ತು. ಈ ಸಲ 318 ಆಗಿದೆ. ಇನ್ನು ಹೆಚ್ಚಿಗೆ ಗ್ರಾಮೀಣ ಮೂಲಸೌಕರ್ಯ ಸಂಬಂಧಪಟ್ಟಂಗೆ ಒಂದು ವಿಕಸಿತ ಭಾರತ ಯೋಜನೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ 4 ಪ್ರವರ್ಗಗಳ ಮೂಲಕ ಒಂದು ಜಲಭದ್ರತೆ ಅಂತೇಳಿ 107 ಕಾಮಗಾರಿಯನ್ನು ತೆಗೆದುಕೊಳ್ಳಬಹುದು. ಜಲಸಂಪನ್ಮೂಲಗಳ ಕ್ರೋಢೀಕರಣ ಇರ್ಬೋದು, ಜಲಸಂಪನ್ಮೂಲ ಉಳಿಸುವಿಕೆ ಇರ್ಬೋದು ಮತ್ತು ಜಲಮೂಲಗಳನ್ನು ಕಾಪಾಡೋಕೆ ಇರ್ಬೋದು, ಇವೆಲ್ಲವೂ ಸಂಬಂಧಪಟ್ಟಂಗೆ 107 ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ತಿದ್ವಿ. ಗ್ರಾಮೀಣ ಮೂಲಭೂತ ಸೌಕರ್ಯ ಸಂಬಂಧಪಟ್ಟಂಗೆ 90 ಕಾಮಗಾರಿಗಳು. ವಿಶೇಷವಾಗಿ ಈ ಸಲ ನಮಗೆ ಗ್ರಾಮೀಣ ಮೂಲಭೂತ ಸೌಕರ್ಯ ಸಂಬಂಧಪಟ್ಟಂಗೆ ಅತ್ಯಂತ ಹೆಚ್ಚು ಕಾಮಗಾರಿ ತೆಗೆದುಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಸಹ ಒಂದು ಅನುಕೂಲ ಆಗುತ್ತೆ. ಮತ್ತು ಗ್ರಾಮೀಣ ಜೀವನೋಪಾಯ ಮೂಲ ಸೌಕರ್ಯಗಳ ಅಭಿವೃದ್ಧಿ ಅಂದರೆ ವಿಶೇಷವಾಗಿ ಏನಾಗುತ್ತೆ, ಗ್ರಾಮೀಣ ಮೂಲಭೂತ ಸೌಕರ್ಯಗಳ ಗ್ರಾಮೀಣ ಜೀವನೋಪಾಯ ಅಲ್ಲಿ ಯುವಕರಿರ್ಬೋದು, ಯುವತಿಯರಿರ್ಬೋದು ಮತ್ತು ನಮ್ಮ SHG ಗುಂಪುಗಳ ಸದಸ್ಯರಿರ್ಬೋದು ಅವರೆಲ್ಲರನ್ನು ಜೀವನೋಪಾಯ ಅಭಿವೃದ್ಧಿಪಡಿಸೋದಕ್ಕೆ ಮತ್ತು ಜೀವನೋಪಾಯ ಸುಧಾರಣೆ ಆಗೋದಕ್ಕೆ ಕಾಮಗಾರಿ ತೆಗೆದುಕೊಳ್ಳೋಕೆ ಕೂಡ ನೀವು ಅವಕಾಶ ಮಾಡಿದ್ದೀರ. ಉದಾಹರಣೆಯಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೆರಲ್ಲಮ್ಮ ಗುಂಪುಗಳು ಸಂಬಂಧಪಟ್ಟ ವಿಶೇಷವಾಗಿ ಮಹಿಳೆಯರ ಗುಂಪುಗಳು ಸಂಬಂಧಪಟ್ಟಂಗೆ ಅವರಿಗೆ ಪೂರಕವಾಗಿ ಕಾಮಗಾರಿ ತೆಗೆದುಕೊಳ್ಳೋಕೆ ಕೂಡ ಈ ಸಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಸಹ ಒಂದು ಉತ್ತಮವಾದ ಬೆಳವಣಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು 20 ನಿರ್ವಹಣೆ ಇದರಲ್ಲಿ 35 ಕಾಮಗಾರಿಯನ್ನು ತೆಗೆದುಕೊಳ್ಳಬಹುದು. ಏನಾಗುತ್ತೆ, ಭಾಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಮಳೆಗಾಲ ಇರ್ಬೋದು, ಬೇರೆ ಕೆರೆಗಳಿರ್ಬೋದು, ನದಿಗಳಿಂದ 20 ನಿರ್ವಹಣೆ ಆಗುವ ಸಂಭವ ಇರ್ತದೆ. ಆ ತಡೆಗೋಡೆಗಳನ್ನಾಗಿ ಮನೆಗಳ ಕುಸಿತ ಇರ್ಬೋದು ಅಥವಾ ರೈತರ ಹೊಲಗಳನ್ನು ಹಾಳಾಗೋದಕ್ಕೆ ಏನು ಮಣ್ಣಿನ ಫಲವತ್ತತೆ ಹಾಳಾಗೋದನ್ನು ತಡೆಗಟ್ಟಲು 20 ನಿರ್ವಹಣೆ ಕಾಮಗಾರಿ ತೆಗೆದುಕೊಳ್ಳೋಕೆ ಕೂಡ 35 ಕಾಮಗಾರಿಯನ್ನು ಗುರುತಿಸಿದ್ದಾರೆ. ಹಾಗಾಗಿ ಇವೆಲ್ಲವನ್ನು ಬಳಸಿಕೊಂಡು ಮತ್ತು ನಮ್ಮ ಗ್ರಾಮೀಣ ಜನರು ರಾಷ್ಟ್ರೀಯ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ಯೋಜನೆಯಲ್ಲಿ ತೊಡಗಿಸಿಕೊಂಡು ಒಂದು ಗ್ರಾಮೀಣ ಅಭಿವೃದ್ಧಿಗೆ ಹೊಸ ರೂಪ ಕೊಡಬೇಕು, ಪಾಲ್ಗೊಳ್ಳುವುದರಲ್ಲಿ ಹೆಚ್ಚಿಗೆ ಜಾಸ್ತಿ ಆಗಬೇಕು ಅಂತೇಳಿ ಈ ಮೂಲಕ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ರೈತರಿಗೆ ಅನುಕೂಲ ಆಗಲಂತ ಉದ್ದೇಶ ಇಟ್ಕೊಂಡು ಬಿಡುವಿನಲ್ಲಿ ಒಂದು ವರ್ಷದ ಏನು ಒಂದು 365 ದಿನ 60 ದಿನಗಳು ರೈತರಿಗಾಗಿ ಏನು ಹಿಂಗಾರು ಮತ್ತು ಮುಂಗಾರು ಬೆಳೆ ಹಂಗಾಮು ಇರ್ತೈತೆ ಅಥವಾ ಕಟಾವು ಇರುತ್ತೆ, ಆ ಸಮಯದಲ್ಲಿ ಕೂಡ ಈ ಗ್ರಾಮೀಣ ಉದ್ಯೋಗ ಖಾತ್ರಿ ತಡೆ ನೀಡಿ ರೈತರಿಗೆ ಅನುಕೂಲ ಆಗಲಂತೇಳಿ ರೈತರಿಗೆ ಕಾರ್ಮಿಕ ಒದಗಿಸೋದಕ್ಕೆ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ ಕಾರಣ ಅತ್ಯಂತ ಹೆಚ್ಚು ಉಪಯುಕ್ತ ಆಗಿರ್ತಕ್ಕಂಥ ಯೋಜನೆಗಳನ್ನು ಬಳಸಿಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಉದ್ದೇಶ ಇಟ್ಟುಕೊಂಡು ಏನು ಅನುಷ್ಠಾನ ಮಾಡುತ್ತೋ ಅದನ್ನು ತೊಡಗಿಸ್ಕೊಳ್ಬೇಕೆಂದು ಈ ಮೂಲಕ ನಮ್ಮ ಜನರಲ್ಲಿ ಬೇಡಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಡಿಸೆಂಬರ್ 2025ರಲ್ಲಿ ಸಂಸತ್ತಿನಲ್ಲಿ UBG ರಾಮ್ಜಿ ಬಿಲ್ಲನ್ನು ಕೇಂದ್ರ ಸರ್ಕಾರದವರು ಪಾಸ್ ಮಾಡಿಕೊಂಡು ಪ್ರೆಸಿಡೆನ್ಷಿಯಲ್ ಅನುಮತಿಯನ್ನು ಪಡೆದುಕೊಂಡು ದಿನಾಂಕ 1/7/2026ರಂದು ದೇಶಾದ್ಯಂತ ಲಾಂಚ್ ಮಾಡಲಾಗಿದೆ. UBG ರಾಮ್ಜಿ ಇವಾಗ ನರೇಗಾವನ್ನು ರಿಪ್ಲೇಸ್ ಮಾಡ್ತಾ ಇದೆ. ಹಿಂದೆ ನರೇಗಾದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ 100 ದಿನಗಳ ಒಂದು ಅಕುಶಲ ಕೂಲಿಯನ್ನು ಕೊಡಲಿಕ್ಕೆ ಅವಕಾಶ ಇತ್ತು. UBG ರಾಮ್ಜಿ ನೂತನ ಆ್ಯಕ್ಟ್ನಲ್ಲಿ 125 ದಿನಗಳು ಒಂದು ಕುಟುಂಬಕ್ಕೆ ಪ್ರತಿ ಆರ್ಥಿಕ ವರ್ಷದಲ್ಲಿ ಅವರಿಗೆ ಕೂಲಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ. ಹಿಂದೆ ಕೇಂದ್ರ ಸರ್ಕಾರದ ನರೇಗಾ ಯೋಜನೆ ಅಡಿಯಲ್ಲಿ ಫಂಡಿಂಗ್ ಪ್ಯಾಟರ್ನ್ 90% ಕೇಂದ್ರ ಸರ್ಕಾರದವ್ರು ಬರೆಸಿದ್ರೆ 10%ಅನ್ನು ರಾಜ್ಯ ಸರ್ಕಾರದವ್ರು ಬರೆಸಲಿಕ್ಕೆ ಅವಕಾಶ ಇತ್ತು. ಇವಾಗ ಅದು ಫಂಡಿಂಗ್ ಪ್ಯಾಟರ್ನ್ ಕಂಪ್ಲೀಟ್ ಚೇಂಜ್ ಆಗಿದೆ. ಕೇಂದ್ರ ಸರ್ಕಾರದವರು 60% ಫಂಡನ್ನು ಕೇಂದ್ರ ಸರ್ಕಾರದಿಂದ ಕೊಡಲಾಗ್ತದೆ. ಬಾಕಿ ಉಳಿದಿರತಕ್ಕಂಥ 40% ಫಂಡನ್ನು ರಾಜ್ಯ ಸರ್ಕಾರದವರು ಕೊಡಲಾಗ್ತದೆ. ಈ ರಾಜ್ಯ ಸರ್ಕಾರದ 40% ಮತ್ತು ಕೇಂದ್ರ ಸರ್ಕಾರದ 60% ಎರಡೂ ಫಂಡ್ಗಳನ್ನು ಕೂಡ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟಿನ ಒಂದು ಮೂಲ ಫಂಡ್ಗೆ ಆ್ಯಡ್ ಮಾಡಲಾಗ್ತದೆ. ಆ್ಯಡ್ ಮಾಡಿದ ನಂತರ ಅದರಿಂದ ಜನರಿಗೆ ಒಂದು ಕೂಲಿ ವೆಚ್ಚ ಇರ್ಬೋದು, ಮೆಟಲ್ ಪೇಮೆಂಟ್ ವೆಚ್ಚ ಇರ್ಬೋದು, ಅಡ್ಮಿನ್ ವೆಚ್ಚ ಇರ್ಬೋದು, ಈ ಎಲ್ಲವನ್ನು ಕೂಡ ಪಾವತಿ ಮಾಡಲಿಕ್ಕೆ ಆನ್ಲೈನಲ್ಲಿ ಅವಕಾಶಗಳನ್ನ ಕಲ್ಪಿಸಲಾಗಿದೆ. ಸಂಡೂರು ತಾಲೂಕಿನಲ್ಲಿ 26,657 ಕುಟುಂಬಗಳ ಆ್ಯಕ್ಟಿವ್ ಕುಟುಂಬಗಳು ಇದ್ದು 1,03,970 ಜನ ಆ್ಯಕ್ಟಿವ್ ವರ್ಕರ್ಸ್ ಇದ್ದಾರೆ.
ನಮಗೆ 25-26ನೇ ಸಾಲಿನಲ್ಲಿ ನಾವು ಸುಮಾರು 6,45,000 ಮಾನವ ದಿನಗಳ ಸೃಜನೆಯನ್ನು ಮಾಡಿದ್ದೇವೆ. ಮತ್ತು 26-27ನೇ ಸಾಲು ಏಪ್ರಿಲು, ಮೇ ಮತ್ತು ಜೂನ್ 30ರ ಅಂತ್ಯದವರೆಗೆ ನಾವು 3,45,000 ಮೈಂಡಾಸ್ಗಳನ್ನು ಮಾನವ ದಿನಗಳ ಸೃಜನೆಯನ್ನು ಮಾಡಿದ್ದೇವೆ ನಾವು ಇದುವರೆಗೆ. ಸದರಿ ಯೋಜನೆಯಲ್ಲಿ ಕೂಡ ಎಲ್ಲ ಒಂದು ಗ್ರಾಮೀಣ ಭಾಗದ ಒಂದು ಜನರಿಗೆ ಅನುಕೂಲವಾಗಿರ್ತಕ್ಕಂಥ ಎಲ್ಲ ಒಂದು 4 ಪ್ರವರ್ಗಗಳಲ್ಲಿ ಕಾಮಗಾರಿಗಳನ್ನು ಅಳವಡಿಸಲಾಗಿದೆ. 4 ಪ್ರವರ್ಗಗಳ ಕಾಮಗಾರಿಗಳಿಗೆ ಹೆಚ್ಚು ಒತ್ತು ಕೊಟ್ಟು ಗ್ರಾಮೀಣ ಜನರ ಕಂಪ್ಲೀಟ್ ಜೀವನೋಪಾಯಕ್ಕೆ ಸುಗಮ ಮಾಡಿ ಕೊಡಲಾಗ್ತಾಯಿದೆ ಹೊಸ ಯೋಜನೆಯಲ್ಲಿ. ಹೊಸ ಯೋಜನೆಯಲ್ಲಿ ವಿಶೇಷವಾಗಿ ತಂತ್ರಜ್ಞಾನಕ್ಕೆ ಹೆಚ್ಚಿನ ಒತ್ತು ಕೊಡಲಾಗ್ತಾಯಿದೆ. ಈಗಾಗಲೇ ನಾವು ಏಪ್ರಿಲಿಂದನೇ ನರೇಗಾದಲ್ಲಿನೇ ಒಂದು ಪಿಲಟ್ ಪ್ರೋಗ್ರಾಮ್ ಆಗಿ ತೆಗೆದುಕೊಂಡು NMMS ಮೂಲಕ ಹಾಜರಾತಿಯನ್ನು, ಗ್ರಾಮೀಣ ಕೂಲಿಕಾರರ ಹಾಜರಾತಿಗಳನ್ನು ಸೆರೆ ಹಿಡಿದು ಅವರ ಒಂದು ಕೂಲಿ ವೇತನವನ್ನು ಕೂಡ ಪಾವತಿ ಮಾಡಲಿಕ್ಕೆ ವ್ಯವಸ್ಥೆ ಆಗಿತ್ತು. ಅದೇ NMMS ವ್ಯವಸ್ಥೆ ಕೂಡ ಈ VBG ರಾಮ್ಜಿಯಲ್ಲಿ ಕೂಡ ಮುಂದುವರಿತಾ ಇದೆ. ಮತ್ತು VBG ರಾಮ್ಜಿಯಲ್ಲಿ ಇನ್ನೊಂದು ಏನಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಕರಿತೀವಿ ನಾವು, ಕೃತಕ ಬುದ್ಧಿಮತ್ತೆ ಅಂತ ಏನು ಕರಿತೀವಿ, ಆ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಹೆಚ್ಚಿನ ರೀತಿಯಲ್ಲಿ ಬಳಕೆ ಮಾಡಲಾಗ್ತಾಯಿದೆ. ಈವನ್ ಡ್ರೋನ್ಗಳ ಬಳಕೆ ಕೂಡ VBG ರಾಮ್ಜಿಯಲ್ಲಿ ಅವಕಾಶ ಇದೆ. ಇನ್ನೊಂದು ವಿಶೇಷವಾಗಿ ಈ ಒಂದು ಪೇಮೆಂಟ್ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂಗೆ 15 ಡೇಸಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಅನುಕೂಲಗಳನ್ನ ಕಲ್ಪಿಸಲಾಗಿದೆ. ಇನ್ಮೇಲೆ ಎಲ್ಲವೂ ಕೂಡ ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್ಸ್ಗೆ ಒಳಪಟ್ಟಿರೋ ಪ್ರಕಾರ ಯಾವುದೇ ಕೂಲಿಕಾರರಿಗೆ ವಿಳಂಬವಾಗದೆ ನೇರವಾಗಿ ಅವರ ಖಾತೆಗಳಿಗೆ, ಬೆನಿಫಿಷರಿ ಖಾತೆಗಳಿಗೆ ಕೂಲಿ ಹಣ ಟ್ರಾನ್ಸ್ಫರ್ ಆಗಲಿದೆ. ನಿರುದ್ಯೋಗ ಭತ್ಯೆ ಕೂಡ ಅವಕಾಶಗಳನ್ನು ಕಲ್ಪಿಸಲಾಗಿದೆ. 15 ಡೇಸಲ್ಲಿ ನಾವುಗಳು ಇನ್ ಕೇಸ್ ಅವ್ರಿಗೆ ಅವರೇನು ಕೇಳ್ಕೊಂಡು ಬಂದಿರ್ತಾರೆ ಕೂಲಿಯನ್ನು, ಯಾವಾಗಿಂದ ಡಿಮ್ಯಾಂಡ್ ಕೊಟ್ಟಿರ್ತಾರೆ, ಆ ಡಿಮ್ಯಾಂಡ್ ದಿನದಿಂದ 15 ಡೇಸಲ್ಲಿ ಅವ್ರಿಗೆ ಕೊಟ್ಟಿಲ್ಲ ಅಂತಂದರೆ ನಾವು ಕೂಲಿ ವಿಳಂಬಕ್ಕೆ ಕೂಡ ಪಾವತಿ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ವಿಶೇಷವಾಗಿ ಗ್ರಾಮೀಣ ಜನರಿಗೆ ಇದು ತುಂಬ ಉಪಕಾರಿಯಾಗಲಿದೆ. ಈ ಒಂದು ವಿಕಸಿತ ಭಾರತನ ಎಲ್ಲರೂ ಕೂಡ ಇನ್ನೂ ಯಾರು ಕೂಡ ನೋಂದಾಯಿಸ್ಕೊಂಡಿಲ್ಲೋ ಅವರೆಲ್ಲರೂ ಕೂಡ ನೋಂದಣಿ ಮಾಡಲಿಕ್ಕೆ ಅವಕಾಶಗಳಿದೆ. ಒಂದು ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಅಂತ ಕೂಡ ಕೊಡಲಿಕ್ಕೆ ನಮಗೆ ಅವಕಾಶ ಇದೆ. ಆ ರೋಜ್ಗಾರ್ ಗ್ಯಾರಂಟಿ ಕಾರ್ಡನ್ನು ಕೂಡ ಕೊಟ್ಟು ಅವರಿಗೆ ನಾವು ಗ್ರಾಮೀಣ ಜನರಿಗೆ ಏನಾಗಿದೆ ಕೂಲಿ ಬೇಡಿಕೆಯನ್ನು ಪೂರೈಸಲಿಕ್ಕೆ ಕಂಪ್ಲೀಟ್ ನಮ್ಮ ಟೀಮ್ ಏನಾಗಿದೆ ಸನ್ನದ್ಧವಾಗಿದೆ. ವಿಶೇಷವಾಗಿ ಈ ಒಂದು ಕಾಯ್ದೆಯಲ್ಲಿ ಮೆಟಲ್ ಕಾಂಪೊನೆಂಟ್ಗೆ ಪೇಮೆಂಟ್ಸ್ಗೆ ಹೆಚ್ಚಿನ ಅವಕಾಶಗಳನ್ನ ಕೊಡಲಾಗಿದೆ. ಅದೇ ರೀತಿಯಾಗಿ ಇವನ್ ಅಡ್ಮಿನಿಸ್ಟ್ರೇಟಿವ್ ಫಂಡ್ ಹಿಂದೆ ಬರೀ 6% ಅಷ್ಟೇ ಲಿಮಿಟ್ ಇತ್ತು. ಆಡಳಿತಾತ್ಮಕ ವೆಚ್ಚಗಳಿಗೆ ಕೂಡ 9%ವರೆಗೆ ಕೊಡಲಿಕ್ಕೆ ಹಣಕಾಸಿನ ವ್ಯವಸ್ಥೆಯನ್ನು ಕೂಡ ನಿರ್ವಹಣೆ ಮಾಡಲಿಕ್ಕೆ ಕೂಡ ಕೊಟ್ಟಿದ್ದಾರೆ. ಈ ಎಲ್ಲ ಒಂದು ಪೇಮೆಂಟ್ ವ್ಯವಸ್ಥೆಯನ್ನು ಇಂದಿನ ನರೇಗಾ ಸಾಫ್ಟ್ಗಿಂತಲೂ VBG ರಾಮ್ಜಿ ಪೋರ್ಟಲ್ನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ತುಂಬ ಸ್ಟ್ರೀಮ್ಲೈನ್ ಮಾಡಿ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರದ ಖಜಾನೆ 2 ಮೂಲಕ ಕೂಡ ಕೂಲಿ ಪಾವತಿಗೆ ಅವಕಾಶಗಳನ್ನ ಕಲ್ಪಿಸಲಾಗಿದೆ. ಇವನ್ ಮೆಟಲ್ ಪೇಮೆಂಟ್ಸಿಗೆ ಕೂಡ ಖಜಾನೆ 2 ಮೂಲಕ ಮತ್ತು ಆಡಳಿತಾತ್ಮಕ ವೆಚ್ಚಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೆಚ್ಚಗಳನ್ನ ಕೂಡ ಖಜಾನೆ 2 ಮೂಲಕ ಪಾವತಿ ಮಾಡಲಿಕ್ಕೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಖಜಾನೆ 2 ನಂತರ ಪಾವತಿ ಆದ ನಂತರ PFMS ಪೋರ್ಟಲ್ಗೆ ಹೋಗುತ್ತೆ. PFMSನಿಂದ NCPI ಆ ಪೋರ್ಟಲ್, ಅದಾದ ನಂತರ MORD ಖಾತೆ ಮತ್ತು ಮಿನಿಸ್ಟ್ರಿ ಆಫ್ ಫೈನಾನ್ಸ್, ರಿಸರ್ವ್ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಸ್ಟೇಟ್ ಗೌರ್ಮೆಂಟ್ನ MORD ಖಾತೆಗೆ ಬಂದ್ಬಿಟ್ಟು MORD ಖಾತೆಯಿಂದ ಮತ್ತು ಕಡೆಯದಾಗಿ ಬೆನಿಫಿಷರಿ ಖಾತೆಗೆ ಅಮೌಂಟು ಜಮೆ ಆಗ್ತದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇದು ಕೂಲಿ ಪಾವತಿ ಆಗಲಿ, ಮೆಟಲ್ ಪಾವತಿ ಆಗಲಿ, ಅಡ್ಮಿನ್ ವೆಚ್ಚಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾವತಿಗಳಿಗೆ ವಿಳಂಬಕ್ಕೆ ಅವಕಾಶ ಇರೋದಿಲ್ಲ. ತುಂಬ ಸ್ಟ್ರೀಮ್ಲೈನ್ ಮಾಡಿದ್ದಾರೆ. ಇದರಿಂದ ಜನರಿಗೆ ಮತ್ತು ಗ್ರಾಮೀಣ ಭಾಗದ ವಿಶೇಷವಾಗಿ ಕೂಲಿಕಾರರಿಗೆ ಅವರ ಒಂದು ಕೂಲಿ ಬೇಡಿಕೆಗಳೇನಿತ್ತು ಅದರ ಅನ್ವಯ ಮತ್ತು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಒಂದು ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂಗೆ ತುಂಬ ಅನುಕೂಲಕಾರಿಯಾಗಿ ಪರಿಣಾಮಕಾರಿಯಾಗಿ ಈ ಒಂದು ಯೋಜನೆಗಳ ಮೂಲಕ ನಾವು ಒಂದು ಕೆಲಸ ಕಾರ್ಯಗಳನ್ನು ತೆಗೆದುಕೊಳ್ಳಲಿಕ್ಕಿದ್ದೇವೆ. ಸಾರ್ವಜನಿಕರ ಒಂದು ಮಾಹಿತಿಗೋಸ್ಕರ ಕೂಡ ನಾವು ನಮ್ಮ ತಾಲೂಕು ಪಂಚಾಯತಿಯಿಂದನೂ ಕೂಡ ವ್ಯಾಪಕವಾಗಿ IC ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ದಿನಾಂಕ 1ನೇ ತಾರೀಕಿಗೆ ನಾವು ನಮ್ಮ ತಾಲೂಕಿನ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ, ತಾಂತ್ರಿಕ ಸಹಾಯಕರಿಗೂ ಮತ್ತು ನಮ್ಮ ಗ್ರಾಮ ಕಾಯಕ ಮಿತ್ರರು ಮತ್ತು BFTs ಮತ್ತು ಇನ್ನಿತರ ನಮ್ಮ ತಾಲೂಕು ಪಂಚಾಯತಿನ ಎಲ್ಲ ಸ್ಟಾಫಿಗೆ ಕೂಡ ನಾವುಗಳು ಯಶಸ್ವಿಯಾಗಿ ಒಂದು ದಿನದ ತರಬೇತಿಯನ್ನು ಕೊಟ್ಟು ಅವರಿಗೆ ಎಲ್ಲ ಮಾಡ್ಯೂಲ್ಸನ್ನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ.
ಸೊ ಇದರಲ್ಲಿ ಯಾವುದೇ ಅವ್ರಿಗೂ ಕೂಡ ಡೌಟ್ಸ್ ಇಲ್ಲ. ಇವಾಗಲೇ ಯುಕ್ತದರ ಪೋರ್ಟಲ್ನಲ್ಲಿ ಹಿಂದೆ ಕೇಂದ್ರ ಸರ್ಕಾರದವರು ತಿಳಿಸಿದ ಹಾಗೆ ಎಲ್ಲ ವರ್ಕ್ಸನ್ನು ಕೂಡ ಕಾಮಗಾರಿಗಳನ್ನು ತೆಗೆದುಕೊಳ್ಳಲಾಗಿದೆ. ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ಕೂಡ ಅತಿ ಶೀಘ್ರದಲ್ಲಿ ನಿರೀಕ್ಷೆ ಮಾಡ್ತಾಯಿದ್ವಿ. ಜಿಲ್ಲಾ ಪಂಚಾಯತ್ನ ಅನುಮೋದನೆ ಕೊಟ್ಟಿದ ತಕ್ಷಣ BBG ರಾಮ್ಜಿಯಲ್ಲಿ ಒಂದು ಏನು ಹೊರಡಿಸಲಾಗಿರ್ತಕ್ಕಂಥ 318 ಕಾಮಗಾರಿಗಳಿಗೆ ಸಂಬಂಧಪಟ್ಟಂಗೆ ವರ್ಕ್ಸನ್ನು ನಾವು ಅನುಷ್ಠಾನ ಮಾಡೋದಕ್ಕೆ ಅವಕಾಶ ಇದೆ. ಆ ಎಲ್ಲ ವರ್ಕ್ಸನ್ನು ಕೂಡ ಗ್ರಾಮೀಣ ಜನರಿಗೆ ಒಂದು ಜೀವನದ ಗುಣಮಟ್ಟ ಇಂಪ್ರೂವ್ ಮಾಡಲಿಕ್ಕೆ ನಾವು ಅನುಷ್ಠಾನ ಮಾಡ್ತೀವಿ. Hey guys, welcome back to the channel. Make sure to subscribe to my BSK YouTube channel. Don't forget to hit that bell for all the newest content.